ಶಿರಾದಲ್ಲಿ ರೈಲ್ವೆ ಕಾಮಗಾರಿ ಕೆಲಸಕ್ಕೆ ಭೂಮಿ ಪೂಜೆ. ಹಲವು ವರ್ಷಗಳ ಕನಸು ಈಡೇರಿಸಿದ ಖುಷಿಯಲ್ಲಿ ಜನ. ಜನತೆಗೆ ಸಿಹಿ ಸುದ್ದಿಯಾದ್ರೆ ಕೆಲ ರೈತರಿಗೆ ಕಹಿ ಸುದ್ದಿ. ಎಸ್ ವೀಕ್ಷಕರೇ, ಹಲವು ವರ್ಷಗಳಿಂದ ಶಿರಾಗೆ ರೈಲ್ವೆ ಸಂಪರ್ಕ ಬೇಕೇ ಬೇಕು ಅನ್ನೋ ವಿಚಾರ ಕೇಳಿಬಂದಿತ್ತು. ರೈಲ್ವೆಗಾಗಿ ಅನೇಕ ಸಂಘಟನೆಗಳು ರೋಡಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ರು. ಸರ್ಕಾರಕ್ಕೆ ಮನವಿ ಪತ್ರಗಳನ್ನ ಕೂಡ ಕೊಟ್ಟಿದ್ರು. ಅದೆಲ್ಲದರ ಹೋರಾಟದ ಫಲವಾಗಿ ಕೊನೆಗೂ ಶಿರಾಗೆ ರೈಲ್ವೆ ಭಾಗ್ಯ ಒಲಿದು ಬಂದಿದ್ದು ಜನರು ಫುಲ್ ಖುಷಿಯಾಗಿದ್ದಾರೆ. ಆದ್ರೆ ಈ ಖುಷಿ ಜನರಿಗೆ ಮಾತ್ರ ಇದ್ದು ಕೆಲ ರೈತರಿಗೆ ತೊಂದರೆಯಾಗ್ತಾ ಇದೆ. ಯಾಕಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ತುಮಕೂರಿನಿಂದ ಚಿತ್ರದುರ್ಗ, ಚಿತ್ರದುರ್ಗದಿಂದ ದಾವಣಗೆರೆ ಬ್ರಾಡ್ ಗೇಜ್ ರೈಲ್ವೆ ಮಾರ್ಗದಲ್ಲಿ ತಿಮ್ಮರಾಜನಹಳ್ಳಿಯಿಂದ ತಾವರೆಕೆರೆಯವರೆಗೆ 498 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಒಪ್ಪಂದವಾಗಿದ್ದು, ಶಿರಾ ಸೇರಿದಂತೆ 4 ಕಡೆಗಳಿಂದ ನಿಲ್ದಾಣಗಳ ನಿರ್ಮಾಣಕ್ಕೆ ಚಾಲನೆ ದೊರಕ್ತಾ ಇದೆ. ಈ ಕಾಮಗಾರಿಗೆ ಫರೀದಾಬಾದ್ನ ಮೇಸರ್ಸ್ ಕೆಆರ್ಸಿ ಆಲ್ಸ್ಟಿನ್ ಜಾಯಿಂಟ್ ವೆಂಚರ್ ಎಂಬ ಏಜೆನ್ಸಿಯೊಂದಿಗೆ ಒಪ್ಪಂದವಾಗಿದ್ದು, ಈಗಾಗಲೇ ಭೂಮಿ ಕೆಲಸ ಆರಂಭ ಆಗಿದೆ. ಸದ್ಯ ರೈತರಿಗೆ ಒಂದು ಕಡೆ ನಮ್ಮೂರಿಗೆ ರೈಲು ಬಂತು ಅನ್ನೋ ಖುಷಿ ಇದ್ರೆ, ಮತ್ತೊಂದು ಕಡೆ ಇಷ್ಟು ದಿನಗಳು ಕಷ್ಟಪಟ್ಟು ಬೆಳೆದ ಫಲವತ್ತಾದ ಫಸಲು ಮರ ಗಿಡಗಳಿಗೆ ಕೊಡಲಿ ಬೀಳ್ತಾ ಇದೆಯಲ್ಲ ಅನ್ನೋ ಸಂಕಟವಾಗ್ತಾ ಇದೆ. ಶಿರಾ ತಾಲೂಕಿನಲ್ಲಿ ಶೇಂಗಾ, ತೆಂಗಿನಕಾಯಿ, ಅಡಕೆ, ಹುಣಸೆ ಹಣ್ಣು, ತರಕಾರಿ ಮತ್ತು ದವಸ ಧಾನ್ಯಗಳನ್ನ ಬೆಳೆಯುವ ರೈತರಿಗೆ ಉತ್ಪನ್ನಗಳ ಸಾಗಣೆ ಹಾಗೂ ವ್ಯಾಪಾರ ವಹಿವಾಟುಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತೆ. ಜೊತೆಗೆ ಈ ಭಾಗದ ಜನಸಾಮಾನ್ಯರಿಗೆ ದಾವಣಗೆರೆ ಮತ್ತು ಬೆಂಗಳೂರಿಗೆ ಹೋಗುವುದು ಇನ್ನಷ್ಟು ಸುಲಭವಾಗ್ತಾ ಇದೆ ಎಂದು ಸ್ಥಳೀಯ ರೈತರೊಬ್ಬರು ಸಂಕಟದ ನಡುವೆಯೂ ಖುಷಿಯನ್ನ ಹಂಚಿಕೊಂಡ್ರು. ನನ್ನ ಹೆಸರು ಪಾಂಡುರಂಗ ಎಸ್ ಡಿ ಅಂತ. ಈ ರೈಲ್ವೆ ಕಾಮಗಾರಿ ಏನು ಪ್ರೋಗ್ರೆಸ್ ನಡೀತಾ ಇದೆ, ಇದು ತಿಮ್ಮರಾಜನಹಳ್ಳಿ ಗೇಟಿಂದ ತಾವರೆಕೆರೆವರೆಗೂ ಒಟ್ಟು 31 ಕಿಲೋಮೀಟ್ರು ಲೆಂತ್ ಇದೆ. ಇದು ಕಾಮಗಾರಿ ತುಂಬ ಪ್ರೋಗ್ರೆಸಿವ್ ಆಗಿ ನಡೀತಾ ಇದೆ. ಒಂದು ಸಂತೋಷ ಸಂಗತಿ ಏನಪ್ಪ ಅಂತಂದರೆ, ನಮ್ಮ ಸಿರಾ ಸಿರಾಕ್ಕೊಂದು ರೈಲ್ವೆ ಆಗ್ತಿರೋ ಸಂತೋಷ ವಿಚಾರ. ಅದು ನಮ್ಮ ತೋಟದಲ್ಲಿ ಅಂದರೆ ಬರೀ 500 ಮೀಟ್ರಿಗೆ ತಾಲೂಕು ಆಫೀಸಿಂದ ಬರೀ 500 ಮೀಟ್ರಲ್ಲಿ ರೈಲ್ವೆ ಸ್ಟೇಷನ್ ಆಗ್ತದೆ. ನಮ್ಮ ತೋಟದಲ್ಲಿ ಆಗ್ತಾಯಿದೆ. ನಮ್ಮದು 6 ಎಕರೆ ಜಮೀನು ಆಲ್ರೆಡಿ ಹೋಗಿದೆ. ಈಗ 6 ಎಕರೆ ಜಮೀನಿಗೆ 48 ಲಕ್ಷ ಎಕರೆ ಕೊಟ್ಟಿದ್ದಾರೆ. ತುಂಬಾ ಕಡಿಮೆ ರೈತರಿಗೆ, ಯಾವುದೇ ಕಾರಣಕ್ಕೂ ಅಷ್ಟೇ ಇಲ್ಲ. ನಮ್ಮ ಜಮೀನು ಪಕ್ಕನೇ ಒಂದೊಂದು ಸೈಟ್ ಬಂದು 25 ಲಕ್ಷ ಇದೆ. ಕನಿಷ್ಠ ದರಿದ್ರಕ್ಕೆ 1.5 ಕೋಟಿ ಒಂದು ಎಕರೆ ಕೊಡಬೇಕಾಗುತ್ತೆ ಇಲ್ಲಿ. ಬಟ್ ಏನಂದರೆ ವಿಧಿ ಇಲ್ಲ, ಬಿಡಲೇಬೇಕಾಗೈತೆ. ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಖುಷಿ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದು ಜಮೀನು, ಈ ತೋಟಗಳು ಎಲ್ಲ ನೋಡಿಬಿಟ್ರೆ ಭಾರಿ ಸಂಕಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ನಾವು ಇದನ್ನು ಬಿಡಲೇಬೇಕಾಗಂತ ಬಂದಿರೋ ಪರಿಸ್ಥಿತಿಯಿಂದ ಬಿಟ್ಟಿದ್ದೀವಿ. ನಾವು ಒಂದೊಂದು ಗಿಡನೂ ತುಂಬ ಕಷ್ಟಪಟ್ಟು ಭಾರಿ ಇಂಟ್ರೆಸ್ಟಾಗಿ ಬೆಳೆಸಿದ್ವಿ. ಇಲ್ಲಿ ಬಂದರೆ ಸಿಗೋಂಥ ಖುಷಿನೇ ಬೇರೆ ತೋಟಕ್ಕೆ. ಬಟ್ ಇವು ದುಡ್ಡು ಎಷ್ಟೇ ಕೊಟ್ಟರು ಅದಕ್ಕೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ಆದರೂ ವಿಧಿ ಇಲ್ವಲ್ಲ, ಮಾಡಬೇಕು. ರೈಲ್ವೆ ಬಂದರೆ ನಮಗೂ ನಮ್ಮ ಮಕ್ಕಳು ನೋಡ್ಬೋದಲ್ಲ ಅಂತ ಒಂದು ಇದು ಆಸೆ ಇದೆ. ಕೈಗೆ ಬಂದಿತ್ತು ಕೈಗೆ ಬಂದಿರೋ ತುತ್ತು ನಮಗೆ ಬಾಯಿ ಒಳ್ಳೆ ಫಸ್ಲು ಬರೋ ಟೈಮ್ಗೆಲ್ಲ ಕಡ್ದಾಕ್ತಾವ್ರೆ. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಹಿಂದಕ್ಕೆ ಸಿಕ್ಕಾಪಟ್ಟೆ ನಾವೆಲ್ಲ ಮಣ್ಣು ತುಂಬಿ ಅಡಿಕೆ ಗಿಡ ಇಟ್ಟಿವಿ, ಮಾವಿನ ಗಿಡ, ತೆಂಗಿನ ಗಿಡ ಎಲ್ಲ ಬೆಳೆಸಿದ್ವಿ. ಸ್ವಂತ ಮಕ್ಕಳು ಥರ ಸಾಕಿದ್ವಿ. ಬಟ್ ಆದರೂ ವಿಧಿ ಇಲ್ವಲ್ಲ, ರೈಲ್ವೆ ಬಂದಿದ್ದೆ ಬಿಡಲೇಬೇಕಾಗೈತೆ. ಅದರಿಂದ ಒಂದು ಕಡೆ ಸಂತೋಷ ಆದರೆ ಒಂದು ಕಡೆ ದುಃಖದ ಸಂಗತಿ. ಏನು ಮಾಡೋಕ್ಕಾಗಲ್ಲ. ರೈಲು ಬೇಗ ಬಂದರೆ ಎಲ್ಲರಿಗೂ ಒಂದು. ಯಾವ್ಯಾವ ಫಸಲು ನಾಶ ಇದಾಗಿದೆ? ನಮ್ಮದು ಅಡಿಕೆ ತೋಟ ಹೋಗಿದೆ. ಪ್ರತಿ ವರ್ಷ ಬರೀ ಒಂದು 550 ಗಿಡಕ್ಕೆ 5 ಲಕ್ಷದ ಮೇಲೆ ಪ್ರತಿ ವರ್ಷ 5 ಲಕ್ಷ 6 ಲಕ್ಷ ದುಡ್ಡು ಬರೋದು ಅದೋಯ್ತು. ತೆಂಗು ದರಿದ್ರಕ್ಕೆ ಒಂದು ವರ್ಷದಲ್ಲಿ ನಮ್ಮದು ತೆಂಗು ಜಾಸ್ತಿ ಇತ್ತು. ಕನಿಷ್ಠ ಅದೊಂದು 4-5 ಲಕ್ಷ ತೆಂಗು ಹೋಯಿತು. ಆಮೇಲೆ ಮಾವು, ಬಾಳೆ ಅದೆಲ್ಲ ಇತ್ತು. ನಮ್ಮದು ಕುರಿ ಫಾರಮ್ ಎಲ್ಲ ಇದೆ. ಕುರಿ ಫಾರಮ್ ಎಲ್ಲ ಕಿತ್ತಾಕ್ತಾ ಇದ್ದೀವಿ. ಎಲ್ಲ ವಿಧಿ ಇಲ್ಲ. ಒಟ್ಟು ಟೋಟಲ್ ನಮಗೆ ವರ್ಷಕ್ಕೊಂದು 20-25 ಲಕ್ಷ ಲಾಸು ಇದರಿಂದ. ನಿಮ್ಮ ಪ್ರಕಾರ ಇನ್ನೂ ಒಂದು ಸ್ವಲ್ಪ ಇದನ್ನು ಹೆಚ್ಚಿಗೆ. ಇನ್ನು ಈ ಯೋಜನೆ ರೈಲು ಜೋಗಿಹಳ್ಳಿ, ಚಿಕ್ಕನಹಳ್ಳಿ, ಶಿರಾ ಮತ್ತು ತಾವರೆಕೆರೆಯಲ್ಲಿ ರೈಲ್ವೆ ನಿಲ್ದಾಣಗಳು ನಿರ್ಮಾಣವಾಗಲಿವೆ. ಒಟ್ಟು 11 ದೊಡ್ಡ ಸೇತುವೆಗಳು, 55 ಕಿರು ಸೇತುವೆ, ಕಲ್ವರ್ಟ್ಗಳು, 35 ಓವರ್ ಬ್ರಿಡ್ಜ್ ಹಾಗೂ 35 ಅಂಡರ್ ಬ್ರಿಡ್ಜ್ಗಳು ಕಾಮಗಾರಿಯ ಭಾಗವಾಗಿದ್ದು, ರೈಲು ಮಾರ್ಗವು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಆಸುಪಾಸಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿದ್ದು, ಜೊತೆಗೆ ಈ ರೈಲ್ವೆ ಮಾರ್ಗವು ಬೆಳಕಿಗೆ ಸಿದ್ಧಗೊಂಡ್ರೆ ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆ ದೊರೆಯುವ ಅವಕಾಶ ಇದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ರು. ಇದು ರೈತರು ಕೊಟ್ಟರೆ ಏನೇನಿಲ್ಲ ಬಾಯ್. ಅದು ಎಸ್ಪೆಷಲಿ ಇವರು ಇಲ್ಲಿ ಸಬ್ಸಿಡಿ ವ್ಯಾಲ್ಯೂ ಬರೀ 16 ಲಕ್ಷ ಇಟ್ಕೊಂಡು ಅದಕ್ಕೆ 4 ಪಟ್ಟು ಅಂತ 48 ಲಕ್ಷ ಕೊಟ್ಟವ್ರೆ. ಬಟ್ ಇಲ್ಲಿ ಬಂದು ನಮ್ಮ ಜಮೀನು ಅಕ್ಕಪಕ್ಕ ಎಲ್ಲ 1 ಕೋಟಿ 1.5 ಕೋಟಿ ಒಂದು ಎಕರೆನೂ ಸಿಗ್ತಾ ಇಲ್ಲ. ಈಗ
ನಿಮಗೆ ಒಟ್ಟು ಇದನ್ನ ಮಾಡ್ಕೊಂಡು ಅಕ್ವಿಸಿಷನ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು? ಅಕ್ವೇಷನ್ ಮಾಡ್ಕೊಂಡಲ್ಲಿ 3-4 ವರ್ಷ ಆಯಿತು. ಬಟ್ ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಜಾಸ್ತಿನೇ ಮಾಡಲಿಲ್ಲ. ಯಾಕಂದರೆ ಅಕ್ವೇಷನ್ ಲೆಕ್ಕ ಕೊಟ್ಟಿದ್ದಾರೆ ಇವತ್ತು. ಆವತ್ತು ಹಳೆ ಲೆಕ್ಕ ಕೊಟ್ಟವ್ರೆ, ಇವತ್ತಿನ ಹೊಸ ಲೆಕ್ಕ ಕೊಡಬೇಕು ರೈತರಿಗೆ. ಅವರು ಎಷ್ಟು ಕೊಟ್ಟರು ರೈತರು ಕಡಿಮೆ. ಬಟ್ ಇವತ್ತು ಇರೋ ವ್ಯಾಲ್ಯೂ ಕೊಟ್ಟಿಲ್ಲ. ಇಲ್ಲಿಂದ 300 ಮೀಟ್ರ್ ನಾನು ನಿಂತಿರೋ ಜಾಗದಿಂದ 300 ಮೀಟ್ರಿಗೆ 234 ಹೈವೇ ಇದೆ. ಹೈವೇಗೆ ಒಂದು ಗಂಟೆ ಪೆಟ್ರೋಲ್ ಬಂಕು, ತಾಲೂಕು ಆಫೀಸ್ ಎಲ್ಲ ಇದೆ. ನಾನು ನಿಂತಿರೋ ಜಾಗ ಕರೆಕ್ಟಾಗಿ 300-400 ಮೀಟ್ರ್ ಆಗುತ್ತೆ. ಇಲ್ಲಿ ಗನಿಷ್ಠ ರೈತರಿಗೆ ಈ ಅಕ್ಕಪಕ್ಕ ಹೋಗಿರೋಕ್ಕೆ ದರಿದ್ರಿಗೆ 1.5 ಕೋಟಿ, ಒಂದು ಎಕರೆಗೆ 1.5 ಕೋಟಿ ಅಂತೂ ಕೊಡಲೇಬೇಕಾಗುತ್ತೆ. ಯಾಕಂದರೆ ಒಂದು ಎಕರೆಗೆ ಸೈಟ್ ಮಾಡಿದ್ರೆ 18-20 ಸೈಟ್ ಆಗ್ತವೆ. 20 ಲಕ್ಷ ದರಿದ್ರಿಗೆ 20 ಲಕ್ಷ ಅಂದರೆ 3 ಕೋಟಿ 60 ಲಕ್ಷ ಎಷ್ಟು ಆಗುತ್ತೆ. ಬಟ್ ಸರ್ಕಾರದವ್ರು ಇದ್ರ ಕಡೆ ಗಮನ ಹರಿಸ್ಬೇಕಾಗುತ್ತೆ. ರೈತರನ್ನ ಹಾಳು ಮಾಡೋದಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಅದಕ್ಕೆ ತಕ್ಕನ ಪ್ರತಿಫಲ ಬಂದಾಗ ಅವ್ರಿಗೂ ಎರಡು ಥರನೂ ಖುಷಿ ಆಗುತ್ತೆ. ನಾವು ಕಷ್ಟಪಟ್ಟು ಭೂಮಿ ನಾವು ಕೊಟ್ಟಿರೋದು ಒಂಥರ ಸಂತೋಷ ಆದರೆ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಸಿಕ್ಕಿದಲ್ಲ ಅನ್ನೋ ಒಂದು ಖುಷಿ ಇರ್ತದೆ. ದಯಮಾಡಿ ಅಡಿಕೆ ಎಷ್ಟು ಹೋಗಿರ್ಬೋದು? ಅಡಿಕೆ 1,000 ಅಡಿಕೆ ಹೋಗಿದೆ. ಈಗ ತೆಂಗು ಒಂದು 1,200-300 ಹೋಗಿದೆ ತೆಂಗು. ಅದು 2ರಿಂದ ನೀವು ವರ್ಷಕ್ಕೆ ಎಷ್ಟು ಆದಾಯ ಪಡ್ತೀವಿ? 2ರಿಂದ ವರ್ಷಕ್ಕೆ ಒಂದು 25 ಲಕ್ಷ ಮೇಲೆ ತೊಗೊತಿದ್ವಿ. ಈಗ ನಿಮ್ಗೆ ರೈಟಿನ ಜಮೀನಿಗೂ ಇದಾಗಿಲ್ಲ? ಇಲ್ಲ, ಕೊಟ್ಟಿಲ್ಲ ಅವರು. ಹಳೇದು ಯಾವುದೋ ಓ ಬಿ ರ್ಯಾಂಕ್ ಕಾಲದ್ದು ಇಟ್ಕೊಂಡು ಕೂತವ್ರು ಸರ್ವೆ ತಾಲೂಕು ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಅಂತ. ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ 25 ವರ್ಷದಿಂದ ರೈಸೇ ಆಗಿಲ್ಲ. ಹಳೆ ಕಾಲದ ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ತೊಗೊಂಡ್ರೆ ಪ್ರಯೋಜನ ಆಗಲ್ಲ ರೈತರಿಗೆ. ಈ ಪ್ರೆಸೆಂಟ್ ಏನು ಮಾರ್ಕೆಟ್ ವ್ಯಾಲ್ಯೂ ಐತೆ ಅದನ್ನು ಕಂಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಅದನ್ನು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ. ಒಂದು ಕಡೆ ನಿಮಗೆ ಸಂತೋಷ, ಒಂದು ಕಡೆ ಸಂಕಟ. ಹೌದು, ಒಂದು ಕಡೆ ಸಂತೋಷ, ರೈಲು ಬರುತ್ತೆ ಅಂತ ಒಂದು ಸಂತೋಷ. ಆದರೆ ನಮ್ಮ ಮಕ್ಕಳೆಲ್ಲ ಬೆಳೆದು ನಾವೆಲ್ಲ ಮಕ್ಕಳು ಥರನೇ ಬೆಳೆಸಿದ್ವಿ. ಮಕ್ಕಳು ದೊಡ್ಡವರಾಗಿ ಒಂದು ಇದಕ್ಕೆ ಬರ್ತಾರೆ. ಅವ್ರು ಏನೋ ಒಂದು ಏನೋ ಒಂದು ಗೂಡು ಕಟ್ಕೊಂಡು ಜೀವನ ಮಾಡ್ಬೋದಲ್ಲ ಅಂತ ಅನ್ನೋದಕ್ಕೆ ಇಲ್ಲಿ ದುಡ್ಡು ಕಡಿಮೆ ಕೊಡ್ತಾವ್ರೆ. ಹೆಂಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಸಂತೋಷ ಅಂದರೆ ಅದೊಂದು ದುಃಖದ ಸಂಗತಿ. ಅದಕ್ಕೆ ತಕ್ಕನಾಗಿ ಪ್ರತಿಫಲ ನಮಗೂ ಸಿಕ್ಕಿದ್ರೆ ಬಿಡು, ನಮ್ಗೆ ರೈಲೂ ಆಗ್ತದೆ ಎಂಬ ಖುಷಿ, ಬಿಡು ನಮ್ಗೆ ನಾವು ಪಟ್ಟಿರೋ ಶ್ರಮಕ್ಕೆ ಪ್ರತಿಫಲನೂ ಬಂದಿದೆ ಅಂತೇಳಿ ಖುಷಿ ಆಗೋದು. ಬಟ್ ಆಗ್ತಿಲ್ಲ. ನಾವು ಅದೇ ಸರ್ಕಾರಕ್ಕೆ ಇದು ಇನ್ನೊಂದ್ಸಲ ಮನವಿ ಕೊಡೋದಕ್ಕೆ ಅರ್ಥ ಇಲ್ಲ. ನಾವು ಅಪೀಲ್ ಹಾಕ್ಕೊಂಡು ಹೋಗಬೇಕಾಗಿದೆ. ಸರ್ಕಾರ ಮುಂದೆ ಅದನ್ನು ಪುರಸ್ಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು. ಇನ್ನು ಶಿರಾ ತುಮಕೂರು ಜಿಲ್ಲೆಯ ಪ್ರಮುಖ ಪ್ರದೇಶವಾಗಿದ್ದು ಇಲ್ಲಿ ನೇರ ರೈಲು ಸಂಪರ್ಕ ಕಲ್ಪಿಸುವುದು ಜನತೆಯ ಬಹು ವರ್ಷಗಳ ಕನಸು. ಈ ಭಾಗದ ನಾಗರಿಕರು ಮತ್ತು ಹೋರಾಟಗಾರರು ಈ ಕನಸನ್ನ ಸಾಕಾರಗೊಳಿಸಲು ದಶಕಗಳಿಂದ ಹೋರಾಟ ನಡೆಸಿ 2011-12ರಲ್ಲಿ ಕೇಂದ್ರ ಸರ್ಕಾರವು ತುಮಕೂರು ದಾವಣಗೆರೆ ರೈಲು ಮಾರ್ಗ ನಿರ್ಮಾಣಕ್ಕೆ ಅನುಮೋದನೆ ನೀಡಿತು. ಒಟ್ಟು ವೆಚ್ಚ 913 ಕೋಟಿಯಾಗಿದ್ದು ಇದರಲ್ಲಿ ಕೇಂದ್ರ 50% ಆದರೆ ರಾಜ್ಯ ಸರ್ಕಾರ 50% ಭರಿಸಬೇಕಾಗಿದೆ. ಶಿರಾ ತಾಲೂಕಿಗೂ ನೇರ ರೈಲು ಸಂಪರ್ಕ ಸಿಗಬೇಕೆಂದು ಪ್ರಾರಂಭದಲ್ಲಿ ನಿರ್ಧಾರವಾಗಿತ್ತು. ಆದರೆ ಈ ಯೋಜನೆಗೆ ಅನುಮೋದನೆ ಸಿಕ್ಕಿದ್ದು 13 ವರ್ಷಗಳಾಗಿವೆ. ಕಾಮಗಾರಿ ದೀರ್ಘ ಸಮಯದಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ. ಸದ್ಯ ಅಭಿವೃದ್ಧಿಗೆ ಮಹತ್ವಪೂರ್ಣ ಹೆಜ್ಜೆ ಇಟ್ಟಿದ್ದು ನೂತನ ರೈಲ್ವೆ ಮಾರ್ಗಗಳ ಅಂತಿಮ ಸ್ಥಳ ಭೂಮಿ ಕೆಲಸವನ್ನ ಆರಂಭಿಸಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.